ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ ಕನ್ನಡದ ಬಗ್ಗೆ ಏನಪ್ಪ ಅಂದರೆ, ಕನ್ನಡ ರಾಜ್ಯೋತ್ಸವ ದಿನ ಒಂದಿನ ಮಾತ್ರ ಕನ್ನಡ ಆಚರಣೆ ಮಾಡಿ ದಿನ ಕನ್ನಡ ಮಾತಾಡಿ ಅಂತ ಹೇಳುವಂಥದ್ದಲ್ಲ. ಕನ್ನಡ ಅನ್ನೋದು ಮನಸ್ಸಿನಿಂದ ಬರಬೇಕು. ಕನ್ನಡ ಮಾತಾಡುವಾಗ ಇನ್ನೊಬ್ರ ಹತ್ರ ಹೇಳ್ಸ್ಕೊಬಾರ್ದು. ಕನ್ನಡ ಮಾತಾಡಿ ಅಂತ. ಯಾಕಪ್ಪ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಕನ್ನಡಿಗರು ಕನ್ನಡ ಒಂದು ಪದ ಬಳಸಬೇಕು. ಅದು ಒಂದು ಪದ ಬಳಸ್ತಾರೆ ಇನ್ನೊಬ್ರಿಗೆ ಹೇಳುವಾಗ, ಅದು ನನಗೆ ತುಂಬಾ ಇರಿಟೇಟ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕನ್ನಡ ಅಂತ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಕನ್ನಡ ಬೆಳೆಯೋದಿಲ್ಲ, ಬೆಳ್ಸೋಕ್ಕಾಗೋದು ಇಲ್ಲ. ಪೂರ್ತಿ ಕನ್ನಡ ನಮ್ಮದು, ಕನ್ನಡ ನಮ್ಮ ತಾಯಿ ಅಂತ ಮನ್ಸಿಗೆ ತಗೊಂಡು ಮಾತಾಡಿದಾಗ ಮಾತ್ರ ಕನ್ನಡದ ಬಗ್ಗೆ ಆಗತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದವ್ರಿಗೆ ಒಂದು ಪದ ಹೇಳ್ತಾರೆ, ಅದು ಮಹಿಳೆಯರಿಗೆ ಒಂದು ಹೇಳುವಂಥ ಪದ ನನಗೆ ತುಂಬಾ ಇರಿಟೇಟ್ ಆಗಿದೆ. ಅದು ಏನಪ್ಪ ಅಂದರೆ ಆಂಟಿ ಅಂತ ಕರೀತಾರಲ್ಲ, ಅದು ಎಷ್ಟು ಇರಿಟೇಟ್ ಮಾಡ್ತಾ ಇದೆ ಅಂದರೆ, ನನಗೆ ಮನ್ಸಿಗೆ ಅನಿಸ್ತು, ಕನ್ನಡದ ಬಗ್ಗೆ ಮನಸ್ಸಿಂದ ಬರಬೇಕೆ ಹೊರತು ಬಾಯಲ್ಲಿ ಸುಮ್ಮನೆ ಹೇಳೋದಂಥದ್ದಲ್ಲ. ಅದು ಕನ್ನಡನ ಆಂಟಿ ಅನ್ಬಾರ್ದು. ಯಾಕೆ ಅಕ್ಕ ತಂಗಿ ಅಂದ್ರೆ ಯಾಕೆ ಅಕ್ಕ ತಂಗಿ ಅಮ್ಮ ಅವ್ವ ಅಂತ ಕರೆಯೋಕ್ಕಾಗೋದಿಲ್ವಾ? ಆಂಟಿ ಅಂತ ನೆನ್ಬೇಕಾ? ಪಾಕಿಸ್ತಾನದವ್ರು ನೋಡಿದ್ರೆ ನಮಗೆ ಬಾಂಬ್ ಹಾಕಿ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಅವ್ರು ಬಿಟ್ಟಂತ ಪದ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಒಂದು ಕ್ವಶನ್ನು. ಅದಕ್ಕೋಸ್ಕರನೇ ನಾನು ಇವತ್ತು ಮಾತಾಡ್ತಾ ಇರೋದು. ಕನ್ನಡ ಬಳಸ್ಬೇಕು, ಪೂರ್ತಿ ಬಳಕೆ ಆಗಬೇಕು ಕನ್ನಡನ. ಮೇಡಮ್ ಅದು ಬೇಡ, ಅಕ್ಕ ಅನ್ನೋದ್ರಲ್ಲಿ ಅವಮಾನ ಆಗಲ್ಲ, ಮೇಡಮ್ ಅನ್ನೋದ್ರಲ್ಲಿ ಅವಮಾನ ಆಗತ್ತೆ. ಅದು ಲೆವೆಲ್ ತೋರಿಸುತ್ತೆ. ಕನ್ನಡ ಮಾತಾಡಿದಾಗಲೇ ಕನ್ನಡದ ಲೆವೆಲ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ, ಲೆವೆಲ್ ಟಾಪಲ್ಲಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಕನ್ನಡ ಫಸ್ಟ್ ಬಳಕೆ ಕ್ಲೀನಾಗಿ ಆಗಬೇಕು. ಕನ್ನಡ ಮಾತಾಡ್ಬೇಕು ಫಸ್ಟು. ಮೇಡಮ್ ಅಂತ ಯಾಕೆ ಅನ್ಬೇಕು? ಆಂಟಿ ಅಂತ ಯಾಕೆ ಅನ್ಬೇಕು? ಆಂಟಿ ಅನ್ನೋದು ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ, ಅದೇ ಅಕ್ಕ ಅಮ್ಮ ಕೇಳೋಕ್ಕೆ ಕಿವಿಗೆ ಇಂಪಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆದಷ್ಟು ಬೇರೆ ಭಾಷೆನ ಯೂಸ್ ಮಾಡೋಕ್ಕಿಂತ ಫಸ್ಟು ಕನ್ನಡನ ಪೂರ್ತಿಯಾಗಿ ಮಾತಾಡೋಕ್ಕೆ ಪ್ರೀತಿಯಿಂದ ಮಾತಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಕನ್ನಡನ ಪ್ರೀತಿಯಿಂದ ಬಳಕೆ ಆದಾಗಲೇ ಅದಕ್ಕೊಂದು ಬೆಲೆ ಸಿಗುತ್ತೆ, ಅದಕ್ಕೊಂದು ಅರ್ಥ ಆಗುತ್ತೆ, ಕನ್ನಡ ಪರಿಪೂರ್ಣವಾಗುತ್ತೆ. ಇದನ್ನ ನಾವು ಮನಸ್ಸಿಂದ ತಗೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಕನ್ನಡಿಗರೇ ಕನ್ನಡನ ಬೆಳೆಸ್ಬೇಕು, ಬೇರೆ ಯಾರು ಬೆಳೆಸೋದಕ್ಕೆ ಬರೋದಿಲ್ಲ. ಕನ್ನಡದವರೇ ಕನ್ನಡ ಸರಿಯಾಗಿ ಮಾತಾಡಿಲ್ಲ ಅಂದರೆ, ಕನ್ನಡ ಅಂದರೆ ಹಿಂಗಾಗತ್ತೆ. ರಾಜ್ಯೋತ್ಸವ ಒಂದಿನ ಮಾತ್ರ ಕನ್ನಡ ಮಾತಾಡೋದಲ್ಲ, ಬಳಕೆ ಮಾಡೋದಲ್ಲ. ಪ್ರತಿ ಸೆಕೆಂಡಿಗೂ ಕನ್ನಡ ಬಳಕೆ ಆಗಬೇಕು. ಆವಾಗಲೇ ನಮ್ಮ ಕನ್ನಡ ಉಳಿಯೋದು. ನಮ್ಮ ಕನ್ನಡ ತಾಯಿಯ ಮಾತು ಏನಿದೆ, ಕನ್ನಡ ಅನ್ನೋದು ಉಳಿದು ಬೆಳೆದು ಒಂದು ಸ್ಥಾನದಲ್ಲಿ ಇರುತ್ತೆ. ದಯವಿಟ್ಟು ಆಂಟಿ ಮೇಡಮ್ ಅನ್ನೋದನ್ನ ಬಿಡಿ. ಅವರೇ ನಮ್ಮನ್ನ ಬಾಂಬ್ ಹಾಕಿ ಓಡಿಸ್ಬೇಕು, ಸಾಯಿಸ್ಬೇಕು ಅಂತಿದ್ದಾರೆ. ಅವ್ರಿಗೆ ಅಷ್ಟು ದೇಶ ಅಭಿಮಾನವಿದೆ, ನಮಗೆ ಯಾಕಿಲ್ಲ? ನಮ್ಮ ಕೈಲಿ ಆಗೋದಿಲ್ವ? ಇದನ್ನು ಬಿಟ್ಟು ಪದ ಯೂಸ್ ಮಾಡಿ ಮಾತಾಡೋಕ್ಕೆ ಬರೋದೇ ಇಲ್ವಾ? ಕನ್ನಡ ಮಾತಾಡೋಕ್ಕೆ ಆಗೋದೇ ಇಲ್ವಾ? ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕನ್ನಡದಲ್ಲೇ ಮಾತಾಡಿ, ಕನ್ನಡ ಬೆಳೆಸಿ, ಕನ್ನಡ ನಾಡು ಉಳಿಸಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.